ಸಾಯಿಬಾಬಾ ಆಶೀರ್ವಾದ ಪಡೆದ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಎಲೆಕ್ಷನ್ ಸಂಚಲನ. ನಮಸ್ಕಾರ ವೀಕ್ಷಕರೇ, ಇದು ಫೈರ್ ನ್ಯೂಸ್ ಕನ್ನಡ ವಾಹಿನಿ. ಚಿಂತಾಮಣಿ ತಾಲೂಕಿನ ಬಾರ್ಲಹಳ್ಳಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಗುರು ಪೂರ್ಣಿಮೆಯ ಅಂಗವಾಗಿ ಧಾರ್ಮಿಕ ಸಂಭ್ರಮ ಕಳೆಗಟ್ಟಿತ್ತು. ಈ ಶುಭ ಸಂದರ್ಭದಲ್ಲಿ ಚಿಂತಾಮಣಿ ಕ್ಷೇತ್ರದ ಪ್ರಸಿದ್ಧ ಸಮಾಜ ಸೇವಕರು ಹಾಗೂ ದಾಸೋಹಿ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ದಂಪತಿಗಳು ದೇವಾಲಯಕ್ಕೆ ಭೇಟಿ ನೀಡಿ ಸಾಯಿಬಾಬಾರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದರು. ಗುರು ಪೂರ್ಣಿಮೆಯ ಶುಭ ದಿನದಂದು ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ದಂಪತಿಗಳು ಬಾಬಾರ ದರ್ಶನ ಪಡೆದು ನಾಡಿನಲ್ಲಿ ಸುಖ ಶಾಂತಿ ನೆಲೆಸಲಿ, ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಲಿ ಮತ್ತು ಕ್ಷೇತ್ರದ ಪ್ರತಿಯೊಬ್ಬ ಜನರಿಗೂ ಉತ್ತಮ ಆರೋಗ್ಯ ಲಭಿಸಲಿ ಎಂದು ಪ್ರಾರ್ಥಿಸಿದರು. ಸಮಿತಿ ಸದಸ್ಯ ದಿಲೀಪ್ ಮಾತನಾಡಿ, ನಮ್ಮ ಬಾರ್ಲಹಳ್ಳಿ ಕ್ರಾಸ್ನಲ್ಲಿ ಸಾಯಿಬಾಬಾ ದೇವಾಲಯದ ನಿರ್ಮಾಣ ಕೆಲಸ ಹಣದ ಅಭಾವದಿಂದ ಅರ್ಧಕ್ಕೆ ನಿಂತು ಹೋಗಿತ್ತು. ವಿಶೇಷವಾಗಿ ಮೇಲ್ಛಾವಣಿಯ ಮೋಲ್ಡಿಂಗ್ ಕೆಲಸಕ್ಕೆ ಭಾರೀ ಮೊತ್ತದ ಹಣದ ಅಗತ್ಯವಿತ್ತು. ನಾವು ವೆಂಕಟೇಶಣ್ಣವರನ್ನು ಭೇಟಿ ಮಾಡಿ ಪರಿಸ್ಥಿತಿಯನ್ನು ವಿವರಿಸಿದ ತಕ್ಷಣ ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ 2 ಲಕ್ಷ ರೂಪಾಯಿ ಚೆಕ್ ನೀಡಿ ಬೆಂಬಲವಾಗಿ ನಿಂತರು. ಅವತ್ತು ಅವರು ಮಾಡಿದ ಸಹಾಯದಿಂದಲೇ ಇಂದು ಈ ಭವ್ಯ ದೇವಾಲಯ ನಿರ್ಮಾಣಗೊಂಡು ಪೂಜೆ ನಡೆಯುವಂತಾಗಿದೆ. ಸಾಯಿಬಾಬಾ ಅವರ ಕುಟುಂಬಕ್ಕೆ ಭಗವಂತ ಸದಾ ಆಶೀರ್ವಾದ ನೀಡಲಿ ಎಂದರು. ಚಿಂತಾಮಣಿ ಕ್ಷೇತ್ರದಲ್ಲಿ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಸದಾ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಹೆಸರು. ಬಡಬಗರಿಗೆ ನೆರವು, ಅನ್ನದಾಸೋಹ ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಜೀರ್ಣೋದ್ಧಾರ ನೀಡುತ್ತಾ ಚಿಂತಾಮಣಿ ಜನತೆಗೆ ಚಿರಪರಿಚಿತರಾಗಿದ್ದಾರೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಮೆಚ್ಚುಗೆ ಗಳಿಸಿದ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಅವರು ಮುಂಬರುವ ಚುನಾವಣೆಯಲ್ಲೂ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಎಂಬ ಮುನ್ಸೂಚನೆಗಳು ಕ್ಷೇತ್ರದಲ್ಲಿ ಬಲವಾಗಿ ಕೇಳಿಬರುತ್ತಿವೆ. ಅವರ ಈ ಸರಣಿ ಧಾರ್ಮಿಕ ಹಾಗೂ ಸಮಾಜಮುಖಿ ಚಟುವಟಿಕೆಗಳು ಚುನಾವಣಾ ಕಣದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ನಂತರ ಸಮಾಜ ಸೇವಕ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಮಾತನಾಡಿ, ಇಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆ ಬರುವುದಿಲ್ಲ. ದೇವರ ಸೇವೆ ಮತ್ತು ಸಮಾಜ ಸೇವೆಯು ನಮಗೆ ಆತ್ಮತೃಪ್ತಿ ತಂದುಕೊಡ್ತದೆ. ಬಾರ್ಲಹಳ್ಳಿ ಕ್ರಾಸ್ನಲ್ಲಿ ಸಾಯಿಬಾಬಾರ ದೇವಾಲಯ ನಿರ್ಮಾಣವಾಗಿರೋದು ಸಂತಸದ ವಿಷಯ. ನಮ್ಮಿಂದಾದ ಸಣ್ಣ ಸೇವೆಯನ್ನು ನಾವು ಮಾಡಿದ್ದೇವೆ. ಶಿರಡಿ ಸಾಯಿಬಾಬಾ ಅವರು ಚಿಂತಾಮಣಿ ಕ್ಷೇತ್ರದ ಜನರಿಗೆ ಉತ್ತಮ ಮಳೆ ಬೆಳೆ ನೀಡಿ ಎಲ್ಲರಿಗೂ ಉಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಅನ್ನದಾಸೋಹ ಹಾಗೂ ನಿರಂತರ ಸಮಾಜ ಸೇವೆಯಿಂದ ಚಿಂತಾಮಣಿ ಜನರ ಮನಸ್ಸಿನಲ್ಲಿ ನೆಲೆಸಿರುವ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಅವರ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ಮುಂಬರುವ ಚುನಾವಣೆ ಹಿನ್ನೆಲೆ ಕ್ಷೇತ್ರದಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿವೆ. ಕ್ಯಾಮರಾಮನ್ ಜೊತೆ ಸುರೇಶ್ ಯಾದವ್, ಫೈರ್ ನ್ಯೂಸ್ ಕನ್ನಡ, ಚಿಂತಾಮಣಿ. ದಿಲೀಪನ್ನವರು ನಮ್ಮನ್ನು ಕರೆದಿದ್ದಾರೆ. 18 ಕೊಟ್ಟಿದ್ದೀನಿ. 18 ಎಲೆಕ್ಷನ್ ವರ್ಷಕ್ಕೆ ಇವಾಗ ಕರೆದಿದ್ದು ಪೂಜೆಗೆ ದರ್ಶನ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ. ಪಾಲಿಟಿಕ್ಸ್ ಏನು ಮಾಡೋದಿಲ್ಲ. ದೇವಸ್ಥಾನ ಅನ್ನೋರ್ನ ಹೋಗಿ ಮೀಟ್ ಮಾಡಿ ಹಿಂಗೆ ಆಗೋಗಿದ್ದಾನ, ದೇವಸ್ಥಾನ ನಿಂತೋಗಿದೆ, ಮೋಲ್ಡಿಂಗ್ ಹಾಕ್ಬೇಕನ, ತುಂಬ ಖರ್ಚಾಗತ್ತೆ, ಏನಾನ ಮಾಡೋದು ಅಂದರೆ ಸರಿ ಆಯ್ತಪ್ಪ ನಾನು ಒಂದು ದಿನ ಬರ್ತೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ ಸರಿ ಆಯ್ತಪ್ಪ ಅಂದ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಅನ್ನೋರು ಮೋಲ್ಡಿಂಗ್ ಹಾಕೋಕ್ಕೆ. ತುಂಬ ನಮಗೆ ಸೇವೆ ಅನುಕೂಲ ಮಾಡಿಕೊಟ್ರು. ಅವತ್ತು ಅನ್ನೋರು ಸಹಾಯ ಮಾಡಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಾಯಿತ್ತು. ಯಾಕಂದರೆ ಯಾರೂ ಸಹಾಯ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆವಾಗ ಅನ್ನೋರೇ ನಮಗೆ ತುಂಬ ಸಹಾಯ ಮಾಡಿದ್ದು. ಅವರು ಬಾಬಾ ಅವ್ರ ಕೃಪೆ ತುಂಬ ಚೆನ್ನಾಗಿರ್ಬೇಕಂತ ನಾನು ಬೇಡ್ಕೊತಾ ಇದ್ದೀನಿ. ಅದು ಹೆಚ್ಚಾಗಿರೋ ಅನ್ನನ್ನು ಸ್ವಲ್ಪ ಕೇಳೋಣ ಅಂತ ನಾನು ಮೈಂಡಲ್ಲಿ ವ್ಯವಸ್ಥೆ ಇಟ್ಕೊಂಡಿದ್ದೀನಿ. ಇನ್ನು ನಾನು ಅಣ್ಣನ ಕೇಳಿಲ್ಲ, ಮಾಡ್ತಾ ಇರಿ, ಕೇಳ್ತಾ ಇರಿ. ಅನ್ನೋದು ಕೃಪೆ ಅದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.